ಆಕಾಶದಲ್ಲಿ ಚಲಿಸುವ ಆ ದೈತ್ಯ ಗ್ರಹಗಳಿಗೂ ಭೂಮಿಯ ಮೇಲಿರುವ ಪುಟ್ಟ ಜೀವಿಯಾದ ನಮಗೂ ಏನಾದರೂ ಸಂಬಂಧವಿದೆಯಾ? ಈ ಕುತೂಹಲವೇ ಜ್ಯೋತಿಷ್ಯ ಶಾಸ್ತ್ರ ಹುಟ್ಟಲು ಕಾರಣವಾಯಿತು. ಜ್ಯೋತಿಷ್ಯ ಅಂದ್ರೆ ಕೇವಲ ಭವಿಷ್ಯ ಹೇಳುವ ಕಲೆಯಲ್ಲ, ಇದು ಬ್ರಹ್ಮಾಂಡದ ಶಕ್ತಿಗಳು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಎಂದು ತಿಳಿಸುವ ಒಂದು ಸಂಕೀರ್ಣವಾದ ಲೆಕ್ಕಾಚಾರ. ನಮ್ಮ ಪ್ರಾಚೀನ ಋಷಿಗಳು ಸೂರ್ಯ, ಚಂದ್ರ ಮತ್ತು ಗ್ರಹಗಳ ಚಲನೆಯನ್ನ ನೋಡಿ ಸಮಯವನ್ನ ಲೆಕ್ಕ ಹಾಕ್ತಾ ಇದ್ರು. ಅದಕ್ಕೆ ಜ್ಯೋತಿಷ್ಯವನ್ನ ವೇದ ಪುರುಷನ ಕಣ್ಣು ಎಂದು ಕರೀತಾರೆ. ಕಣ್ಣಿಗೆ ಕಾಣದ ಕಾಲದ ಓಟವನ್ನ ಗ್ರಹಗಳ ಮೂಲಕ ನೋಡುವುದೇ ಇದರ ಮೂಲ ಉದ್ದೇಶ. ನಮ್ಮ ಜೀವನದ ಅಡಿಪಾಯ ಅಡಗಿರೋದು ಲಗ್ನದಲ್ಲಿ. ಅಂದ್ರೆ ನೀವು ಹುಟ್ಟಿದ ಆ ಕ್ಷಣದಲ್ಲಿ ಪೂರ್ವ ದಿಗಂತದಲ್ಲಿ ಯಾವ ರಾಶಿ ಉದಯಿಸುತ್ತಿತ್ತೋ ಅದೇ ನಿಮ್ಮ ಗುಣ ಮತ್ತು ಜೀವನದ ಹಾದಿಯನ್ನ ನಿರ್ಧರಿಸುತ್ತದೆ. ಆಧುನಿಕ ವಿಜ್ಞಾನದ ಪರ್ಸನಾಲಿಟಿ ಟೈಪ್ಸ್ ಮತ್ತು ನಮ್ಮ 12 ರಾಶಿಗಳು 27 ನಕ್ಷತ್ರಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಅಗ್ನಿ ತತ್ವದವರು ಸಾಹಸಿಗಳಾದ್ರೆ ಜಲತತ್ವದವರು ಭಾವುಕರು. ಪ್ರಕೃತಿಯ ಪಂಚಭೂತಗಳು ನಮ್ಮಲ್ಲಿ ಹೇಗೆ ಕೆಲಸ ಮಾಡ್ತವೆ ಎಂಬುದಕ್ಕೆ ಇದೇ ಸಾಕ್ಷಿ. ನವಗ್ರಹಗಳಲ್ಲಿ ಒಂದೊಂದು ಗ್ರಹಕ್ಕೂ ಅದರದ್ದೇ ಆದ ಶಕ್ತಿ ಇದೆ. ಗುರುಜ್ಞಾನ ಕೊಟ್ರೆ ಶನಿ ಶಿಸ್ತು ಮತ್ತು ಕರ್ಮದ ಫಲ ನೀಡ್ತಾನೆ. ಕುಜನು ಧೈರ್ಯ ಕೊಟ್ರೆ ಶುಕ್ರನು ಪ್ರೀತಿ ಮತ್ತು ಕಲೆಗೆ ದಾರಿಯಾಗ್ತಾನೆ. ಈ ಗ್ರಹಗಳು ಪರಸ್ಪರ ಇರುವ ಕೋನಗಳು ಮತ್ತು ಅವು ಕುಳಿತಿರುವ ಮನೆಗಳು ನಮ್ಮ ಬದುಕಿನ ಏಳು ಬೀಳುಗಳನ್ನು ನಿರ್ಧರಿಸುತ್ತವೆ. ಇದನ್ನ ದಶಾಭುಕ್ತಿ ಎಂಬ ಕಾಲಗಣನೆಯಿಂದ ತಿಳಿಯಬಹುದು. ನಮ್ಮ ಜೀವನದ ಒತ್ತಡ ಅಥವಾ ಯಶಸ್ಸಿನ ಹಿಂದೆ ಈ ಗ್ರಹಗಳ ಪ್ರಭಾವವಿರುತ್ತವೆ. ವಿಜ್ಞಾನದ ಪ್ರಕಾರವು ಗ್ರಹಗಳ ಗುರುತ್ವಾಕರ್ಷಣೆ ಮತ್ತು ಕಿರಣಗಳು ಭೂಮಿಯ ಮೇಲೆ ಪ್ರಭಾವ ಬೀರ್ತವೆ. ಸೌರ ಮಾರುತಗಳು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರ್ತವೆ ಎಂಬುದು ಇಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ನಮ್ಮ ಜನ್ಮ ಕುಂಡಲಿ ಎಂಬುದು ನಾವು ಹುಟ್ಟಿದ ಕ್ಷಣದ ಬ್ರಹ್ಮಾಂಡದ ಸ್ಕ್ರೀನ್ ಶಾಟ್ ಇದ್ದಂತೆ. ಆ ಸಮಯದಲ್ಲಿನ ಶಕ್ತಿಗಳು ನಮ್ಮ ಮೆದುಳಿನ ನರಗಳ ಮೇಲೆ ಹೇಗೆ ಪ್ರಭಾವ ಬೀರಿರುತ್ತವೆ ಎಂಬುದು ಎಂದಿಗೂ ವಿಸ್ಮಯಕಾರಿಯಾದ ವಿಷಯ. ಜ್ಯೋತಿಷ್ಯವು ನಮ್ಮನ್ನ ಸೋಮಾರಿಗಳನ್ನಾಗಿ ಮಾಡುವುದಿಲ್ಲ, ಬದಲಾಗಿ ಮುನ್ನೆಚ್ಚರಿಕೆ ನೀಡುತ್ತದೆ. ಮಳೆ ಬರುವ ಮುನ್ಸೂಚನೆ ಸಿಕ್ಕಾಗ ಛತ್ರಿ ಹಿಡಿಯುವುದು ಹೇಗೆ ಬುದ್ಧಿವಂತಿಕೆಯೋ, ಜೀವನದ ಏರಿಳಿತಗಳನ್ನ ಮೊದಲೇ ತಿಳಿದು ಸಿದ್ಧರಾಗುವುದು ಜ್ಯೋತಿಷ್ಯದ ಸರಿಯಾದ ಬಳಕೆ. ಹಣೆ ಬರಹ ಬರೆದಿದ್ರೂ ಅದನ್ನು ಎದುರಿಸುವ ಮನೋಬಲ ಮತ್ತು ಪ್ರಯತ್ನ ನಮ್ಮ ಕೈಯಲ್ಲಿದೆ. ವಿಜ್ಞಾನದ ತರ್ಕ ಮತ್ತು ಜ್ಯೋತಿಷ್ಯದ ಒಳನೋಟ ಒಂದಾದಾಗ ಜೀವನದ ಉದ್ದೇಶ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ.